ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಇವನ್ ಕವಿತಾ. ಏನ್ ಗೊತ್ತಾ ಗೈಸ್, ನಮ್ಮ ಹಸ್ಬೆಂಡ್ ಇವತ್ತು ಭಾನುವಾರ ಅಲ್ವಾ, ಸೊ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋಸ್ ನಾವು ನೋಡಿದ್ವಿ. ನಮ್ಮ ಮನೆ ಹತ್ರದಲ್ಲಿರೋ ಬೀಚ್ ಅಲ್ಲಿ ಮತ್ತಿ ಮೀನು ಗೊತ್ತಿರಲ್ವಾ, ಮತ್ತಿ ಮೀನು ಅಲ್ಲ ಹಿಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದ್ರ ಫೋಟೋ ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಮೇಲ್ಗಡೆ ನೋಡ್ಬೋದು, ಓಕೆನಾ. ಹಾಗೇನೆ ಹೌದಾ, ನಿಜನಾ? ಇವತ್ತಿಗೆ 3 ದಿವಸ ಗೈಸ್, ನಮಗೆ ಅಷ್ಟು ಮನೆ ಹತ್ರದಲ್ಲೇ ಇದ್ಬಿಟ್ಟು ನಮಗೆ ಗೊತ್ತಾಗಿಲ್ಲ. ಸೊ ನಮ್ಮ ಮನೆ ಹತ್ರದಲ್ಲಿ ಬೀಚಲ್ಲಿ ಈ ತರ ಆಯ್ತಾ, ಜಸ್ಟ್ ಹೋಗಿ ನೋಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಗೈಸ್. ನೋಡ್ಬೇಕಾದ್ರೆ ನಾನಿದು ಫೇಕ್ ನ್ಯೂಸ್ ಅಂತ ಯೋಚನೆ ಮಾಡಿದೆ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಇದು ಫೇಕ್ ಅಲ್ಲ ಆಯ್ತಾ. ಸೊ ನಿಮಗೆ ನಾ ಪ್ರೂಫ್ ತೋರಿಸ್ತೀನಿ. ಎಷ್ಟು ಮತ್ತಿ ಮೀನುಗಳು ಸತ್ತು ಹೋಗಿದೆ ಅಂತ ಹೇಳಿದ್ರೆ, ಈಗ ಸತ್ತು ಫುಲ್ ಸ್ಮೆಲ್ ಬರ್ತಾ ಇದೆ ಈ ಬೀಚ್ ಅಲ್ಲಿ. ಸೊ ನಾನು ನಿಮಗೆ ಈಗ ತೋರಿಸ್ತೀನಿ, ಓಕೆನಾ. ಓಕೆ ಗಾಯ್ಸ್, ಇವತ್ತಿಗೆ 3 ದಿವಸ ಆಯ್ತು ಗಾಯ್ಸ್, 3 ದಿವಸ, ಓಕೆನಾ. ಸೊ ಇವತ್ತಿಗೆ 3 ದಿವಸ ಮೈ ಕಾಣಿದ್ಯಾ ಅಂತ ನೋಡಿದೆ ಆಯ್ತಾ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಕಾಣ್ತಾ ಇದೆಯಾ ನೋಡಿ, ಸತ್ತು ಹೋಗಿರುವಂತ ಮೀನು ನೋಡಿದ್ರಾ, ಈ ಕಡೆ. ಸೊ ಆಕ್ಚುಲಿ ನಾನು ಇವಾಗ ಬ್ಯಾಕ್ ಕ್ಯಾಮರಾ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ನಾನು ಇವತ್ತು ಫೇಸ್ಬುಕ್ ಅಲ್ಲಿ ಬಂದಿರೋ ವಿಡಿಯೋ ಅದು ಫೇಕ್ ಆಗಿರ್ಬೋದು, ತುಂಬಾ ಇದು ಯಾವಾಗೋ ಆಗಿರೋದು ಅಂತ ನಾನು ಯೋಚನೆ ಮಾಡಿದೆ. ಬಟ್ ಇವತ್ತಿಗೆ 3 ದಿವಸ ಗಾಯ್ಸ್. ಸೊ ಹಾಗೆ ನೋಡೋಣ ನಿಜನ ಸುಳ್ಳ ಅಂತ ಹೇಳ್ಬಿಟ್ಟು, ಹಾಗೇನೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಸೊ ನಾ ಇವಾಗ ಬ್ಯಾಕ್ ಕ್ಯಾಮರಾ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಓಕೆ ಸೊ ಗಾಯ್ಸ್, ನೋಡ್ತಾ ಇದ್ದೀರಲ್ವಾ. ಸೊ ಮೊನ್ನೆ ಬಂದಿದ್ರೆ ನಾನು ಎಷ್ಟು ಮತ್ತಿ ಮೀನು ಹಿಡಿಬೋದಿತ್ತಲ್ವಾ ಗಾಯ್ಸ್. ನೋಡಿದ್ರ, ಎಲ್ಲರೂ ಬಲೆ ಹಾಕಿ ಮತ್ತಿ ಮೀನು ಹಿಡಿತಾ ಇದ್ರು. ಬಟ್ ನಮ್ಮ ಮನೆ ಹತ್ರದಲ್ಲಿ ಬೀಚ್ ಅಲ್ಲಿ ಮೊನ್ನೆ ಮತ್ತಿ ಮೀನು ಅಂದ್ರೆ ನಮ್ಮ ಮನೆ ಹತ್ರದಲ್ಲಿ ಇದ್ರು, ನಮಗೆ ಗೊತ್ತಾಗಿಲ್ಲ ಗೈಸ್. ಸೊ ಗೊತ್ತಾಗಿದ್ರೆ ನಾ ಬಂದ್ಬಿಡ್ತಾ ಇದ್ದೆ. ನನ್ಗೆ ಎಷ್ಟು ಆಗುತ್ತೋ ಅಷ್ಟು ಮೀನ್ ಇಟ್ಕೊಂಡು ಹೋಗ್ತಾ ಇದ್ದೆ. ಹಾಗೇನೆ ಕೊಡಗಿಗೆ ಸ್ವಲ್ಪ ಕೊಟ್ಟು ಕಳಿಸ್ತಾ ಇದ್ದೆ ನಮ್ಮ ಅಕ್ಕನ ಮನೆಗೆ ಆಯ್ತಾ. ನೋಡಿದ್ರ, ಫ್ರೀ ಆಗಿ ಸಿಕ್ಕದಾಗ ಸುಮ್ನೆ ಬಿಡಕ್ಕಾಗುತ್ತೆ ಗೈಸ್. ನಾವು ಮತ್ತಿ ಮೀನಿಗೋಸ್ಕರ, ಈಗ ಮತ್ತಿ ಮೀನಿಗೆ ಎಷ್ಟು ರೇಟ್ ಗೊತ್ತಾ ಮಳೆಗಾಲದಲ್ಲಿ, ಅವರು ಬಲೆ ಹಾಕಿ ಹಿಡಿಯೋದು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ವ, ಒಂದೊಂದು ಈಗ ಅಲೆ ಬಂದಾಗೆ ಒಂದೊಂದು ಮೀನುಗಳು ಹಿಂಗೆ ಬರುತ್ತೆ ಹೋಗುತ್ತೆ ಹಾಗೆ. ಸೊ ಎಲ್ಲ ಮೀನು ಸತ್ತೋಗಿದೆ ಗೈಸ್. ಮೊನ್ನೆ ನಾ ಬಂದಿದ್ರೆ ಎಷ್ಟು ಮೀನು ಹಿಡಿಬೋದಿತ್ತಲ್ವಾ. ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ, ಇದ್ದೀರಲ್ವಾ ಗಾಯ್ಸ್. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಇದು ಫೇಕ್ ನ್ಯೂಸ್ ಅಂತ ತಿಳ್ಕೊಂಡೆ. ಆದ್ರೆ ಇವಾಗ ನಾನು ಇಲ್ಲಿಗೆ ಬಂದ್ಮೇಲೆನೆ ಗೊತ್ತಾಯ್ತು, ಈ ಬೀಚ್ ಅಲ್ಲಿ ಮತ್ತಿ ಮೀನುಗಳು ಬಂದಿದ್ದು ನಿಜಾನೇ. ಹಾಗೇನೆ ತುಂಬಾ ಸ್ಮೆಲ್ ಗಾಯ್ಸ್, ನಿಂತ್ಕೊಳಕ್ ಆಗ್ತಾ ಇಲ್ಲ. ಅದೇ ಏನ್ ಗೊತ್ತಾ ಗಾಯ್ಸ್, ಮತ್ತಿ ಮೀನುಗಳು ಈ ಕಡೆಲ್ಲ ಉಂಟಲ್ವಾ. ಸೊ ಇಲ್ಲಿ ನಿಂತ್ಕೊಳಕೆನೆ ಜಾಗ ಇರ್ತಿಲ್ಲ ಅಂತ ಆಯ್ತಾ. ಸೊ ನೋಡಿದ್ರೆ ಈ ಕಲ್ಲು ಒಳಗೆಲ್ಲ ಫುಲ್ ಮತ್ತಿ ಮೀನುಗಳು. ಬಟ್ ಇವಾಗ ಏನ್ ಗೊತ್ತಾ, ಫುಲ್ ಮತ್ತಿ ಮೀನದೇ ಸ್ಮೆಲ್. 3 ದಿವಸ ಗೈಸ್, ಬರೀ 3 ದಿವಸ. ಇವತ್ತಿಗೆ 3 ದಿವಸ. ಸೊ ಮೊನ್ನೆನೆ ನನಗೆ ಗೊತ್ತಿದ್ರೆ, ಮೀನು ಸಿಕ್ಕಿದ್ರೆ ಸ್ವಲ್ಪ ಕೊಡಗಿಗೆ ನಮ್ಮ ಅಕ್ಕನ ಮನೆಗೆ ಸ್ವಲ್ಪ ಪಾರ್ಸಲ್ ಕೊಟ್ಟು ಕಳಿಸ್ತಿದ್ದೆ ಆಯ್ತಾ. ಯಾಕಂದ್ರೆ ಫ್ರೀ ಆಗಿ ಸಿಗೋದಲ್ವಾ, ತುಂಬಾ ಜನರು ಬಂದು ಎತ್ಕೊಂಡು ಹೋಗ್ತಾ ಇದ್ರಂತೆ. ಸೊ ನಮ್ಮ ಹಸ್ಬೆಂಡ್ ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ತೋರಿಸಿದಾಗ ನಾನು ಇದು ಫೇಕ್ ನ್ಯೂಸ್ ಅಂತ ತಿಳ್ಕೊಂಡೆ. ಬಟ್ ಇದು ಫೇಕ್ ಅಲ್ಲ. ಇವತ್ತಿಗೆ 3 ದಿವಸ ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಗೈಸ್. ನೋಡ್ಬೇಕಾದ್ರೆ ಎಲ್ಲಾ ಮತ್ತಿ ಮೀನುಗಳು ಸತ್ತು ಫುಲ್ ಸ್ಮೆಲ್ ಬರ್ತಾ ಇದೆ ಆಯ್ತಾ. ಸೊ ನೋಡಿ, ಈ ಕಲ್ಲು ಮೇಲೆಲ್ಲ ಮೊನ್ನೆಲ್ಲ ವಿಡಿಯೋದಲ್ಲಿ ನೋಡ್ಬೇಕು, ಎಲ್ಲ ಈ ಕಲ್ಲು ಮೇಲೆ ಹಿಂಗೆ ಎತ್ಕೊಂಡು ಎಲ್ಲ ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ತಾ ಇದ್ರು. ಸೆಟ್ ಮಿಸ್ ಮಾಡ್ಬಿಟ್ಟೆ ಗೈಸ್, ತುಂಬಾ ಮಿಸ್ ಮಾಡ್ಬಿಟ್ಟೆ. ಓಕೆ, ಮತ್ತೆ ಮುಂದೆ ಹಾಗೇನೆ ನನಗೆ ಸ್ವಲ್ಪ ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಇದಾಯ್ತಾ. ಸೊ ಒಂದ್ ಸಾಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದಕ್ಕಿರೋದು ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕಿದೆ. ಸೊ ಓಕೆ, ಹಾಗೇನೆ ಫುಲ್ ನಾನು ಹಂಗೆ ತೋರ್ಸಕ್ಕಾಗಲ್ಲ, ಸ್ವಲ್ಪ ಕಟ್ ಮಾಡಿ ನಾನು ತೋರಿಸ್ತೀನಿ, ಓಕೆನಾ. ಬ್ಲಾಗ್ ಮಾಡ್ತೀನಿ. ಕಮಾನ್. ಇವತ್ತು ಬೀಚ್ಗೆ ಬರೋ ಪ್ಲಾನ್ ಇರ್ಲಿಲ್ಲ ಆಯ್ತಾ. ಸೊ ಬೀಚ್ಗೆ ಬಂದಿರೋದು ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ವಿಡಿಯೋ ತೋರ್ಸಿದ್ಮೇಲೆ, ನಾ ಇವತ್ತೇ ವಿಡಿಯೋ ನೋಡಿರೋದು ನಮ್ಮ ಹಸ್ಬೆಂಡ್ ತೋರ್ಸಿದ್ಮೇಲೆ. ಸೊ ಆವಾಗ ವಿಡಿಯೋ ನೋಡಿದ್ಮೇಲೆ ನೋಡೋಣ ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ. ಸೊ ನೋಡಿದ್ರ, ನಮ್ಮ ಹಸ್ಬೆಂಡ್ ನೋಡ್ಬೇಕಾದ್ರೆ ನಿಜನೇ ಗೈಸ್. ಅಲ್ಲ ಗುಟ್ಟಿ, ನಮಗೆ ಕೊಡ್ತಿ ಸುನೀತಾ ಭಾವನೆಲ್ಲ ಮತ್ತಿ ಮೀನು ಕೊಡ್ತಿದ್ವಿ ವಿಡ ಅಲ್ಲೇ. ಫ್ರೀ ಆಗಿ ಸಿಕ್ಕಿದ್ರೆ ನಾವು ಬಸ್ಸಲ್ಲಿ ಆದ್ರೂ ಕೊಟ್ಟು ಕಳಿಸ್ತಿದ್ದು. ಎಲ್ಲ ಮಿಸ್ ಮಾಡೋದು, ನಮಗೇನೆ ತಿನ್ನಕ್ಕೆ ಸಿಕ್ಕಿಲ್ಲ. ಈ ಮೀನು ಸ್ಮೆಲ್ ಇರೋ ಬೀಚ್ ಅಲ್ಲಿ ನನ್ ಮಗನ ಇವತ್ತು ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿದೀವಿ. ಸೊ ಪುಟಾಣಿ, ನಾವಿವತ್ತು ಬೇರೆ ಪ್ಲಾನ್ ಅಲ್ಲಿ ಇದ್ದು, ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗೋಣ ಅಂತ. ಬಟ್ ಏನಂತ ಹೇಳಿದ್ರೆ, ಈ ವಿಡಿಯೋ ನೋಡಿದ್ಮೇಲೆ ನಾವ್ ಇಲ್ಲಿಗೆ ಬರ್ಲೇಬೇಕಾಯ್ತು ಎಂದ. ಓಕೆ, ಬಿಟ್ಟು ನೋಡಿ ಗೈಸ್, ನೋಡಿದ್ರಾ ನೋಡಿ ನಮ್ಮ ಹಸ್ಬೆಂಡ್ ಅಲ್ಲಿ ಮಗುನ ಗೈಸ್.
ಅಷ್ಟು ಚೆನ್ನಾಗಿದ್ದ ಟೈಮಲ್ಲಿ ಬೀಚ್ ಅಲ್ಲಿ ಮಗನ ಆಟ ಆಡಕ್ಕೆ ಬಿಡಕ್ಕೇನೆ ಆಗ್ತಿದ್ದಿಲ್ಲ, ಯಾಕಂದ್ರೆ ಅವ್ನು ಪುಟ್ಟ ಮಗಲ್ವಾ. ಸೊ ಹಾಗಾಗಿ ಬಟ್ ಇವಾಗ ಏನಿಲ್ಲ, ಈಗ 2 ತಿಂಗಳು ಕಳೆದ್ರೆ ನನ್ನ ಮಗನಿಗೆ 1 ವರ್ಷ ಆಯ್ತಾ. ನೋಡಿ ನಮ್ಮ ಹಸ್ಬೆಂಡ್ ಈಗ ಬೀಚ್ ಅಲ್ಲಿ ಆಟ ಆಡ್ತಿದ್ದಾನೆ, ಇದು ಫಸ್ಟ್ ಟೈಮ್. ಸೊ ಇದು ನನ್ನ ಮಗ ದೊಡ್ಡವನಾದ್ಮೇಲೆ ಇದೊಂದು ನೆನಪಿಗಿರುತ್ತೆ. ಸೊ ಹಾಗಾಗಿ ಇದೊಂದು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು, ಯಾಕಂತ ಹೇಳಿದ್ರೆ ಇದೆಲ್ಲ ಒಂದು ನೆನಪು ಅಲ್ವಾ, ದೊಡ್ಡವನಾದ್ಮೇಲೆ ತೋರ್ಸೋದು. ಸೊ ನೋಡಿ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರೆ ನೋಡಿ ನಾನು ಇಟ್ಕೊಂಡಿರೋ ಪ್ಲೇಸ್. ಅಮ್ಮ ನಾನು ಯಾಕೆ ಗೊತ್ತಾ ಓಡಿ ಬಂದೆ ನೋಡಿ, ನನ್ ಚಪ್ಲಿನ ಅಲ್ಲಿ ತನಕ ಕೇಳ್ಕೊಂಡು ಹೋಯ್ತು ಗಾಯ್ಸ್. ಅದಕ್ಕೆ ನಾ ವಿಡಿಯೋ ಕಟ್ ಮಾಡ್ಬಿಟ್ಟು ಹಂಗೇನೆ ಓಡಿ ಬಂದೆ, ಎತ್ಕೊಂಡೆ ಆಯ್ತಾ. ಸೊ ಇದನ್ನ ತಗೊಂಡೋಗಿ ಮುಂದೆ ಇಟ್ಬಿಡೋಣ ಆಯ್ತಾ. ಗಾಯ್ಸ್ ಇಷ್ಟು ದಿವಸ ನನ್ನ ಮಗನ ನಾನು ಎತ್ಕೊಂಡ್ ನಡೀತಾ ಇದ್ದೆ. ಸೊ ನಾನಲ್ಲ, ನಮ್ಮ ಹಸ್ಬೆಂಡ್ ಎತ್ಕೊಂಡ್ ನಡೀತಾ ಇದ್ರು. ಬಟ್ ಇವತ್ತಾಗೆಲ್ಲ ಏನ್ ಗೊತ್ತಾ, ಸ್ವಲ್ಪ ಮಗನ ನಡ್ಸೋಣ ಅಂತ ಹೇಳ್ಬಿಟ್ಟು. ಸೊ ಅಕ್ಕ ಬಂತಲ್ಲ, ಇನ್ 2 ತಿಂಗಳು ಕಲ್ತ್ರೆ ನನ್ ಮಗನಿಗೆ 1 ವರ್ಷ ಆಯ್ತು. ಸೊ ಹಾಗೆ ಅದಕ್ಕೆ ಇವಾಗ ಅವ್ನಿಗೆ ಸ್ವಲ್ಪ ನಡಿಲಿ ಅಂತ ಹೇಳ್ಬಿಟ್ಟು ಈಗ ಕೆಳಗೆ ಬಿಟ್ಟಿದ್ವಿ. ಪಾಪ ಅಷ್ಟು ಬ್ಯಾಲೆನ್ಸ್ ಏನ್ ಇಲ್ಲ ಆಯ್ತಾ. ಸೊ ಆದ್ರೂ ಪಾಪ ನೋಡಿ ನನ್ ಮಗ ಅಲ್ಲಿ ಕೂತ್ಕೊಳಕ್ ಆಡ್ತಾನೆ, ಸ್ವಲ್ಪ ನಡಿಬೇಕಾದ್ರೆ ಕಾಲ್ ನೋವಾಗುತ್ತೆ ಅವನಿಗೆ ಕಾಣಿಸುತ್ತೆ. ಪಾಪ ನಮ್ಮ ಹಸ್ಬೆಂಡ್ ನೋಡಿ ಅವ್ನ ಎತ್ಕೊಳ್ತಾ ಇದಾರೆ. ಸೊ ನೋಡಿದ್ರ, ಫಸ್ಟ್ ಟೈಮ್ ಅವನ ಬೀಚ್ ಅಲ್ಲಿ ಈ ತರ ನಡಿಲಿಕ್ ಬಿಟ್ಟಿರೋದು ಫಸ್ಟ್ ಟೈಮ್ ಇವತ್ತು, ಈ ಮತ್ತಿ ಮೀನು ಸತ್ತೋಗಿರೋ ಸ್ಮೆಲ್ ಪ್ಲೇಸ್ ಅಲ್ಲಿ ಆಯ್ತಾ. ಇದೆಲ್ಲ ಯಾಕೆ ವಿಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ನಮ್ಗೊಂದು ನೆನಪಿಗೆ ಆಯ್ತಾ. ತುಂಬಾ ಅವನು ನನ್ ಮಗ ಸ್ವಲ್ಪ ದೊಡ್ಡವನೆಲ್ಲ ಆಗಿದ ತಕ್ಷಣ ಸೊ ಅವನಿಗೆ ತೋರ್ಸ್ಬೋದಲ್ವಾ, ಹಾಗಾಗಿ ಇದೊಂದು ನೆನಪು. ನೋಡಿ ಗಾಯ್ಸ್, ಸೂರ್ಯ ನೋಡಿ, ನಡೆದ್ರ ಸೂರ್ಯ ಕಣ್ಣು ಓಪನ್ ಮಾಡಕ್ಕಾಗಲ್ಲ ಗಾಯ್ಸ್. ಸೂರ್ಯ ನೋಡ್ಬೇಕು ನಮ್ಮ ಹತ್ರದಲ್ಲಿ ಇರೋ ತರನೇ ಕಾಣಿಸ್ತಾ ಇದೆ ಆಯ್ತಾ. ಸೊ ಗಾಯ್ಸ್ ನನಗಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಏನಂತ ಹೇಳಿದ್ರೆ ಮತ್ತೆ ಮೀನು ನೋಡಿ ಗಾಯ್ಸ್, ನಿಂತ್ಕೊಳ್ಳಿಕ್ಕೆ ಪ್ಲೇಸ್ ಇಲ್ಲ ನೋಡಿ. ಅಲ್ಲಿ ನೋಡಿ ಜನಗಳೆಲ್ಲ ಇದ್ದಾರೆ ಅಲ್ವಾ ಸ್ವಲ್ಪ, ಅವ್ರು ನಿಂತ್ಕೊಂಡಿರೋ ಪ್ಲೇಸ್ ಅಲ್ಲಿ ಈ ಕಲ್ಲ ಮೇಲೆ ಫುಲ್ ಮತ್ತಿ ಮೀನಂತೆ ಗಾಯ್ಸ್. ಎಷ್ಟು ಮಿಸ್ ಮಾಡ್ಕೊಂಡೆ ನಾನು ಅಲ್ವಾ. ಮೊನ್ನೆ ಇವತ್ತಿಗೆ 3 ದಿವಸ, ಈಗ 2 ದಿನ ಮುಂಚೆ ಆಗಿರೋದು, ಮಿಸ್ ಮಾಡ್ಕೊಂಡೆ ಆಯ್ತಾ. ಓಕೆ, ಮತ್ತೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಲಿಕ್ಕಿದೆ ಗಾಯ್ಸ್. ನೋಡಿ ಅವನ ಮತ್ತೆ ನೀರಿಗೆ ನೋಡಿ ಆಟ ಆಡಕ್ಕೆ ಹೋಗ್ತಾ ಇದ್ದಾನೆ. ಸೊ ನಾವು ಜಾಸ್ತಿ ಮುಂದೇನು ಹೋಗಿಲ್ಲ ಆಯ್ತಾ. ನೋಡಿ ಇಲ್ಲೇ ಮಗ ಇಲ್ಲಿಗೇನೆ ಬರುತ್ತೆ ನೀರು. ಸೊ ಹಾಗೆ ಅವನಿಗೆ ನೋಡಿ ಎಷ್ಟು ಇಷ್ಟ ಅಂತ ನೋಡಿದ್ರ, ನೋಡಿ ಹೆಂಗೆ ಓಡೆ. ಸೊ ಗೈಸ್ ಇವಾಗ ಸೂರ್ಯನ ನೋಡಿ, ಸೂರ್ಯ ಮಾಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ವಾ. ಆಗ್ಲೇ ಕಣ್ಣು ಓಪನೇ ಮಾಡಕ್ ಆಗ್ತಿತ್ತಿಲ್ಲ. ಸೊ ಇನ್ನು ಚೆನ್ನಾಗಿ ನಾ ಇದು ತೋರಿಸ್ತೀನಿ, 1 ಸೆಕೆಂಡ್. ನಮ್ಮ ನೋಡಿ ಕ್ಯಾಮರಾ ಮಾಡ್ಲಿಕ್ಕೆಲ್ಲ ನಾವು ಸೆಟ್ ಮಾಡ್ತಾ ಇದೀವಿ. ಓಕೆ ವೈಟ್ ಕ್ರೌಡ್ ತಿರ್ಗ ನೋಡ, ಕಮಾನ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಈಗ ನೋಡುದ್ರ. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ. ಸೊ ಗೈಸ್ ರೀಲ್ಸ್ ಮಾಡೋಣ ಅಂತ ಹೇಳಿದ್ರೆ ನೋಡಿ ಗೈಸ್, ಜನಗಳೆಲ್ಲ ಬಂದು ತುಂಬ್ಕೋಬಿಟ್ಟಿದ್ದಾರೆ. ಸೊ ಹಾಗೆ ಒಂದು ರೀಲ್ಸ್ ಏನೋ ಮಾಡಿದ್ದೀನಿ ಬೀಚಲ್ಲಿ, ಸೊ ಪರವಾಗಿಲ್ಲ. ಹಾಗೆ ಇನ್ನೊಂದು ಏನ್ ಗೊತ್ತಾ, ಮತ್ತಿ ಮೀನು ಸ್ವಲ್ಪ ಸಿಕ್ಕಿದ್ರೆ, ಮೊನ್ನೆ ಬಂದಿದ್ರೆ ನಮ್ಮ ಅಕ್ಕನವರಿಗೆ ಕೊಡಗಿಗೆ ಪಾರ್ಸಲ್ ಕೊಡ್ಬೋದಿತ್ತು. ಸೊ ಅದೊಂದು ಮಿಸ್ ಮಾಡ್ಕೊಂಡೆ. ಹಾಗೆ ಮತ್ತೇನ್ ಗೊತ್ತಾ, ಅಲೆಗಳು ಬೇರೆ ಜಾಸ್ತಿ ಆಗ್ತಾ ಬಂತು. ಮತ್ತೆ ನನ್ ಮಗ ನೋಡಿ ಫಸ್ಟ್ ಟೈಮ್, ನೀವು ಅವ್ರನ್ನ ಬೀಚಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಯಾವ್ದಾದ್ರು ನನ್ ಮಗ ನೀರಲ್ಲಿ ಆಟ ಆಡಿರೋದು ನೋಡಿದ್ದೀರಾ? ಇಲ್ಲ ಅಲ್ವಾ. ಸೊ ಇವತ್ತು ಈ ಮತ್ತಿ ಮೀನು ಸತ್ತೋಗಿರೋ ಬೀಚಲ್ಲಿ ಈ ವಾಸನೆ ಬರೋ ನೀರಲ್ಲಿ ನನ್ ಮಗ ಆಟ ಆಡಕ್ಕೆ ಅಂತ ಬಿಟ್ಟಿದ್ವಿ. ಸೊ ಮೊದಲು ಹೋಗಿ ಚೆನ್ನಾಗಿ ಅವನು ಸ್ನಾನ ಮಾಡಿಸ್ಬೇಕು. ಇಟ್ಸ್ ಓಕೆ. ಮತ್ತೆ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಟಾಟಾ. ನೋಡಿ ಚಿಪ್ಪು ನಮ್ಮ ಹಸ್ಬೆಂಡ್ ಇಟ್ಕೊಂಡ್ ಬಂದ್ರು. ಸೊ ಇದನ್ನ ಹಿಡಿಬೇಕಾದ್ರೆ ಬೆಳಿಗ್ಗೆ ಬರ್ಬೇಕಾಗ್ತದೆ ಗೈಸ್. ಬೆಳಿಗ್ಗೆ ಬಂದ್ರೆ ತುಂಬಾ ಸಿಗುತ್ತೆ ಆಯ್ತಾ. ಸೊ ಹಾಗಾಗಿ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗ್ಲಿಕ್ಕಿದೆ, ಮತ್ತೆ ಏನಂತ ಹೇಳಿದ್ರೆ ಅಕ್ಕನ ಮನೆಗೆ ಹೋಗ್ಲಿಕ್ಕಿದೆ. ಸೊ ತುಂಬಾ ಲೇಟ್ ಆಗುತ್ತೆ, ಹಾಗಾಗಿ ನಾನು ನಿಮಗೆ
ಅದೆಂತ ಎತ್ತಿಟ್ಟು ಹೋವಾ ಕೊಳಪ ಇಲ್ಲ ಬ್ಯಾಗ್ ಕವರ್ ಇರ್ತಿತ್ತು ಅಂದ ಗಾಯ್ಸು ತುಂಬಾ ಸಿಗ್ತಾ ಇದೆ ಗಾಯ್ಸ್ ನನಗೆ ಇದು ತುಂಬಾ ಇಷ್ಟ ಆಯ್ತಾ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ತುಂಬಾ ಇಷ್ಟ ಎತ್ಕೊಂಡು ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬೈ ಬೈ ಲವ್ ಯು